ಸರ್ಕಾರಕ್ಕೆ ಸಾರಿಗೆ ನೌಕರರ ಮುಷ್ಕರದ ಟೆನ್ಷನ್ ಈಗ ಶುರುವಾಗಿದೆ. ನೌಕರರ ಮುಷ್ಕರವನ್ನ ತಡೆಯೋದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ, ಸರ್ಕಸ್ ಮಾಡ್ತಾ ಇದೆ. ಡಿಸೆಂಬರ್ 31ಕ್ಕೆ ಬಸ್ ಬಂದ್ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಡಿಸೆಂಬರ್ 31ರಂದು ಬಸ್ ಬಂದ್ ಮಾಡ್ತೀವಿ ಅಂತ ನೌಕರರು ಘೋಷಿಸಿದ್ದಾರೆ. ಈಗ ಮುಷ್ಕರ ದಿನಾಂಕ ಸಮೀಪ ಆಗ್ತಾ ಇದೆ. ಮುಷ್ಕರ ದಿನಾಂಕ ಸಮೀಪಿಸ್ತಾ ಇದ್ದಂತೆ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ನಿನ್ನೆ 4 ನಿಗಮದ ಅಧಿಕಾರಿಗಳ ಜೊತೆ ಸಾರಿಗೆ ಸಚಿವರು ಸಭೆ ಮಾಡಿದ್ರು. ಮುಷ್ಕರ ಮಾಡಿದ್ರೆ ಏನು ಮಾಡಬೇಕು ಅಂತ ಸಭೆಯಲ್ಲಿ ಹೇಳ್ತಾರೆ. ಇವತ್ತು ಸಿಎಂ ಅನ್ನ ಭೇಟಿ ಆಗ್ತಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಸಿಎಂ ಅವರನ್ನ ಭೇಟಿಯಾಗಿ ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಪರ್ಯಾಯ ವ್ಯವಸ್ಥೆ ಏನು ಮಾಡಬಹುದು ಅನ್ನೋದರ ಕುರಿತಾಗಿಯೂ ಕೂಡ ಚರ್ಚಿಸ್ತಾರೆ. ಸಂಧಾನ ಬಗ್ಗೆಯೂ ಕೂಡ ಸಿಎಂ ಜೊತೆ ಚರ್ಚೆ ಮಾಡ್ತಾರೆ. ನಿನ್ನೆ ಆದಂತಹ ಸಭೆಯಲ್ಲಿ ಸಂಧಾನ ಸಭೆ ವಿಫಲ ಆಗುತ್ತೆ. ಅದರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿಯನ್ನ ಕೊಡೋರಿದ್ದಾರೆ ರಾಮಲಿಂಗಾರೆಡ್ಡಿ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಡಿಸೆಂಬರ್ 31ಕ್ಕೆ ಸಾರಿಗೆ ನೌಕರರು ಏನೇ ಆಗಲಿ ನಾವು ಮುಷ್ಕರ ಮಾಡೇ ಮಾಡ್ತೀವಿ ಅನ್ನೋ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಸಭೆ ಆದರೂ ಕೂಡ ಸಭೆ ಸಕ್ಸಸ್ ಆಗಲಿಲ್ಲ, ವಿಫಲ ಆಯಿತು. ಇವತ್ತು ಸಿಎಂ ಅವರನ್ನು ಸಾರಿಗೆ ಸಚಿವರು ಭೇಟಿ ಆಗ್ತಾ ಇದ್ದಾರೆ. ಸೊ ಏನಾದರೂ ಸೊಲ್ಯೂಷನ್ ಸಿಗಬಹುದಾ? ಎಸ್ ವೀಣಾ, ಈಗ ಇನ್ನೆರಡೇ ದಿನ ಬಾಕಿ ಇರುವಂತಹದ್ದು. ಡಿಸೆಂಬರ್ 31ನೇ ತಾರೀಕು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಒಂದು ಕಡೆ 4 ನಿಗಮದ ಸಾರಿಗೆ ಸಂಘಟನೆಗಳು ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಅವರನ್ನ ಸಮಾಧಾನ ಪಡಿಸೋದಿಕ್ಕೆ, ಸಂಧಾನ ಮಾಡೋದಿಕ್ಕೂ ಕೂಡ ಸಾರಿಗೆ ನಿಗಮಗಳು ಹರಸಾಹಸವನ್ನ ಪಡ್ತಾ ಇರುವಂತದ್ದು. ಇಲ್ಲಿಯವರೆಗೂ ನೌಕರರ ಜೊತೆ 6 ಮೀಟಿಂಗ್ಗಳನ್ನ ಮಾಡಿದೀವಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಸಂಘಟನೆಗಳು ನಾವು ಮುಷ್ಕರದ ನೋಟಿಸ್ ಕೊಟ್ಟ ನಂತರ ನಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಅವ್ರು ಕರೆದಿಲ್ಲ, ಸುಮ್ಮನೆ ಕರೆದು ನಮ್ಮನ್ನ ಮಾತನಾಡಿಸಿದ್ರು ಕೂಡ ನಮ್ಮ ಬೇಡಿಕೆಗಳನ್ನ ಹೇಳಿ ನಾವು ಸುಮ್ಮನಾಗ್ತಿದ್ವಿ ಅನ್ನುವಂತಹ ಒತ್ತಾಯವನ್ನ ಒಂದು ಕಡೆ ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನೆ ಆಂತರಿಕ ಸಭೆಯನ್ನ ಮಾಡಿದಂತಹ ಸಚಿವರು ಮತ್ತು 4 ನಿಗಮದ ಎಂಡಿಗಳು, ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಯಾವ ರೀತಿಯಾಗಿ ಅವ್ರೇನಾದ್ರೂ ಮುಷ್ಕರವನ್ನ ಮಾಡಿದ್ರೆ ನಾವೇನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ, ಅದರ ಜೊತೆಗೆ ಅವ್ರು ಮುಷ್ಕರ ಮಾಡದಂತೆ ಯಾವ ರೀತಿ ತಡಿಬೇಕಾಗತ್ತೆ, ಪರ್ಯಾಯ ಮಾರ್ಗಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಈಗ ಆಲ್ರೆಡಿ ಚರ್ಚೆ ಮಾಡಿರುವಂತದ್ದು. ಅದರ ಜೊತೆಗೆ ನಿನ್ನೆ ಎಸ್ಮಾ ನೋಟಿಸ್ ಅನ್ನ ಕೂಡ BMTC ಜಾರಿ ಮಾಡಿದೆ. ಪ್ರತಿ 4-6 ತಿಂಗಳಿಗೊಮ್ಮೆ 4 ನಿಗಮದ ಎಂಡಿಗಳಿಗೆ ಮಾಹಿತಿಯನ್ನ ನೀಡಿ ಅವರು ಎಸ್ಮಾವನ್ನ ಜಾರಿ ಮಾಡ್ತಾರೆ. ಅದೇ ರೀತಿಯಾಗಿ 27ನೇ ತಾರೀಕು ಈಗ ಆಲ್ರೆಡಿ ಎಸ್ಮಾವನ್ನ ಜಾರಿ ಮಾಡಿರುವಂತದ್ದು. ಇನ್ನೊಂದು ಕಡೆ ಈ ಮುಷ್ಕರದ ಬಗ್ಗೆ ಸಿಎಂಗೆ ಮಾಹಿತಿ ನೀಡುವಂತದ್ದು ಅನಿವಾರ್ಯ ಆಗಿದೆ. ಯಾಕಂದ್ರೆ 31ನೇ ತಾರೀಕು ಸಾಕಷ್ಟು ಜನ ಹೊಸ ವರ್ಷ ಇರೋದ್ರಿಂದಾಗಿ 31ನೇ ತಾರೀಕು ಪಾರ್ಟಿಗಳಿಗೆ ಹೋಗ್ತಾರೆ. ಅದರ ಜೊತೆಗೆ ಬೇರೆ ಬೇರೆ ಸಾಕಷ್ಟು ಜನರು ಹೊರಗಡೆ ಹೋಗುವಂತಹ ಸಂದರ್ಭ ಇರುತ್ತೆ. ಈ ಕಾರಣಕ್ಕಾಗಿ ಏನಾದ್ರೂ ನೌಕರರು ಮುಷ್ಕರವನ್ನ ಮಾಡಿದ್ರೆ ಹೊಸ ವರ್ಷಕ್ಕೆ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಸಂಧಾನ ಸಭೆ ಮಾಡಿದಂತವರು ಅದರ ಜೊತೆಗೆ ಏನಾದ್ರೂ ಎಫೆಕ್ಟ್ ಆಗಬಹುದು. ಈ ಮಾಹಿತಿಯನ್ನ ಸಿಎಂಗೆ ತಿಳಿಸೋದು ಒಳ್ಳೇದು ಅನ್ನುವಂತ ಕಾರಣಕ್ಕಾಗಿ ಇವತ್ತು ಸಂಜೆ 6:30ಕ್ಕೆ ಸಿಎಂ ಅನ್ನ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಭೇಟಿ ಮಾಡೋದಕ್ಕೆ ಹೋಗ್ತಾ ಇರುವಂತದ್ದು. ಭೇಟಿ ಮಾಡಿದ ನಂತರ ಯಾವೆಲ್ಲ ಕ್ರಮಗಳನ್ನ ನಾವೀಗ ಆಲ್ರೆಡಿ ತೆಗೆದುಕೊಂಡಿದೀವಿ, ಮುಷ್ಕರವನ್ನ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಯಾವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನ ನಾವು ಕೈಗೊಂಡಿದೀವಿ ಅನ್ನುವಂಥದ್ದು ಎಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ವೀಣಾ, ಥ್ಯಾಂಕ್ ಯು ವಿದ್ಯಾ ತಮ್ಮ ಮಾಹಿತಿಗಾಗಿ. ಇನ್ನು ಹೊಸ ವರ್ಷಕ್ಕೆ ಕೆಪಿಸಿಸಿಗೆ ಹೊಸ ಸಾರಥಿ ಬರ್ತಾರಾ? ಎಸ್, ಜನವರಿಯಲ್ಲಿ ಕೆಪಿಸಿಸಿ ಕುರ್ಚಿ ಬದಲಾವಣೆ ಫಿಕ್ಸ್ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಕಾಂಗ್ರೆಸ್ಗೆ ಹೊಸ ನಾಯಕತ್ವ ನೀಡಲಿದೆಯಾ ಹೈಕಮಾಂಡ್? ಜನವರಿಯಲ್ಲಿ ಕೆಪಿಸಿಸಿ ಕುರ್ಚಿ ಬದಲಾವಣೆ ಫಿಕ್ಸ್ ಅನ್ನುವಂತಹ ಮಾಹಿತಿ ಇದೆ. ಕಾರ್ಯಕಾರಿಣಿ ತೀರ್ಮಾನದ ಬಳಿಕ ಹೊಸ ಚರ್ಚೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಬದಲಾವಣೆ ಆಗೋದು ಗ್ಯಾರಂಟಿನಾ? ಜುಲೈ 2, 2020ರಂದು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕರಿಸುತ್ತಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಆಗಿದೆ. ಸಭೆಯ ಬಳಿಕ ಬದಲಾವಣೆಯ ಚರ್ಚೆಗೆ ಕಾರಣವಾದಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತು, ಅವರಾಡಿದಂತಹ ಮಾತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತಹ ಸುಳಿವು ಕೊಡ್ತಾ ಇದೆ. ಉದಯಪುರ ನಿರ್ಣಯ 100% ಜಾರಿ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಹೊಸ ವರ್ಷಕ್ಕೆ ಕೆಪಿಸಿಸಿಗೆ ಹೊಸ ಸಾರಥಿ ಬರೋದು ಪಕ್ಕಾನ? ಒನ್ ಮ್ಯಾನ್ ಒನ್ ಪೋಸ್ಟ್ ನಿರ್ಣಯ ಜಾರಿಯ ಘೋಷಣೆ ಈಗಾಗಿದೆ. ಉದಯಪುರ ನಿರ್ಣಯ ಜಾರಿಯಾಗದ ಬಗ್ಗೆ
ಎಐಸಿಸಿಗೆ ದೂರು ಬಂದಿದೆ. ಕಳೆದ ವರ್ಷ ರಾಜಸ್ಥಾನದ ಉದಯ್ಪುರ್ನಲ್ಲಿ ನಡೆದಿದ್ದಂತಹ ಸಭೆ 2025 ಪಕ್ಷ ಪುನಶ್ಚೇತನದ ವರ್ಷ ಅಂತ ಸಭೆಯಲ್ಲಿ ಘೋಷಣೆ ಆಗುತ್ತೆ. ಹೊಸ ನಾಯಕತ್ವ ಬರಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ರು. 5 ವರ್ಷ ಕಂಪ್ಲೀಟ್ ಮಾಡಿರುವ ಜಿಲ್ಲಾಧ್ಯಕ್ಷರಿಗೂ ಕೂಡ ಕೋಕ್ ನೀಡಲಾಗುತ್ತೆ. 5 ವರ್ಷ ಪೂರೈಸಿದ ಬ್ಲಾಕ್ ಬೂತ್ ಅಧ್ಯಕ್ಷರ ಬದಲಾವಣೆ, ಹೊಸ ನಾಯಕತ್ವಕ್ಕೆ ಅವಕಾಶ ಕೊಡೋದಿಕ್ಕೆ ಎಐಸಿಸಿಯಿಂದ ಆದಂತಹ ಚಿಂತನೆ ಇದು, ಪ್ಲಾನ್ ಇದು. ನಾಯಕತ್ವ ಬದಲಾವಣೆಗೆ ವರಿಷ್ಠರ ಮಾತು ಈಗ ಪೂರಕ ಆಗಿದೆ. ಹಲವು ತಿಂಗಳಿನಿಂದ ಒನ್ ಮ್ಯಾನ್ ಒನ್ ಪೋಸ್ಟ್ ಜಾರಿಗೆ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಹಿರಿಯ ಸಚಿವರೂ ಸೇರಿದ ಹಾಗೆ ಕೆಲ ಹಿರಿಯ ಶಾಸಕರಿಂದ ಕೇಳಿ ಬಂದಂತಹ ಒತ್ತಾಯ ಇದು. ಜನವರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಹೊಸಬರ ಆಯ್ಕೆ ಆಗೋದು ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಜನವರಿಯಲ್ಲಿ ಕೆಪಿಸಿಸಿ ಕುರ್ಚಿ ಬದಲಾವಣೆ ಆಗೋದು ಫಿಕ್ಸ್. ಜುಲೈ 2, 2020 ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸುತ್ತಾರೆ. ಇಲ್ಲಿಯವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕಾಲ ಸನ್ನಿಹಿತ ಆಯ್ತಾ ಅಂತಹ ಸುಳಿವು ಸಿಗ್ತಾ ಇದೆ. ಕಾಂಗ್ರೆಸ್ಗೆ ಹೊಸ ನಾಯಕತ್ವವನ್ನ ಹೈಕಮಾಂಡ್ ಹಾಗಾದ್ರೆ ನೀಡುತ್ತಾ? ಬೆಳಗಾವಿ ಕಾಂಗ್ರೆಸ್ ಕಾರ್ಯಕಾರಿಣಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಷಣ ಮಾಡಿದ್ದಾರೆ. ಡಿಕೆಶಿ ಭಾಷಣಕ್ಕೆ ರಾಹುಲ್ ಗಾಂಧಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಡಿಕೆಶಿಯ ಯಾವ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ ಹಾಗಾದ್ರೆ ರಾಹುಲ್ ಗಾಂಧಿ? ಕಾರ್ಯಕಾರಿಣಿ ಸಭೆಯಲ್ಲಿ ಪಕ್ಷಕ್ಕೆ ಹಲವರಿಂದ ಸಲಹೆ ಬಂದಿದೆ. ಕಾರ್ಯಕಾರಿಣಿ ಸಭೆಯಲ್ಲಿ 41 ನಾಯಕರು ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಕಾರ್ಯಕಾರಿಣಿಯಲ್ಲಿ ಚುನಾವಣೆಯ ಬಗ್ಗೆ ಮಾತನಾಡ್ತಾರೆ. ಚುನಾವಣೆ ಗೆಲ್ಲಲು ಕಾಸ್ಟ್ ಕ್ಯಾಶ್ ಕ್ಯಾಂಡಿಡೇಟ್ ಇರಬೇಕು, ಕಾಸ್ಟ್ ಕ್ಯಾಶ್ ಕ್ಯಾಂಡಿಡೇಟ್ ಫಾರ್ಮುಲಾ ಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಭಾಷಣ ಮಾಡ್ತಾರೆ. ಡಿಕೆಶಿ ಅವರ ಮಾತಿಗೆ ರಾಹುಲ್ ಗಾಂಧಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಒಂದು ಅಂಶ ಅಷ್ಟೇ. ಕಾಂಗ್ರೆಸ್ ಮೊದಲು ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಕಾಂಗ್ರೆಸ್ ಇಲ್ಲ ಅಂತಂದ್ರೆ ಕಾಸ್ಟ್ ಕ್ಯಾಶ್ ಕ್ಯಾಂಡಿಡೇಟ್ ಎಲ್ಲಿರುತ್ತೆ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ ರಾಹುಲ್ ಗಾಂಧಿ. ಕಾಂಗ್ರೆಸ್ ಸಿದ್ಧಾಂತದ ಬಗ್ಗೆ ಡಿಕೆ ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಪಾಠ ಮಾಡ್ತಾರೆ. ಬೆಳಗಾವಿ ಕಾಂಗ್ರೆಸ್ ಕಾರ್ಯಕಾರಿಣಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಭಾಷಣ. ಆ ಭಾಷಣಕ್ಕೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.